ಕ್ರಿಕೆಟ್ ಮೈದಾನದಲ್ಲಿ ಬ್ಯಾಟ್ ಬೀಸಿ ಕೋಟಿಗಟ್ಟಲೆ ಜನರ ಮನಸ್ಸು ಗೆದ್ದಿರುವ ನಮ್ಮ ಇಂಡಿಯನ್ ಕ್ರಿಕೆಟರ್ಸ್ ಬಿಸ್ನೆಸ್ ಫೀಲ್ಡ್ನಲ್ಲೂ ಹೇಗೆ ಸಿಕ್ಸರ್ ಬಾರಿಸಿದ್ದಾರೆ ಗೊತ್ತಾ? ಕೇವಲ ಜಾಹೀರಾತುಗಳಿಂದ ಮಾತ್ರವಲ್ಲ, ಸ್ವಂತ ಕಂಪನಿಗಳನ್ನ ಕಟ್ಟಿ ನೂರಾರು ಕೋಟಿಯ ಸಾಮ್ರಾಜ್ಯ ಆಳುತ್ತಿರುವ ಇವರ ಬಿಸ್ನೆಸ್ ಸ್ಟೋರಿ ನಿಜಕ್ಕೂ ರೋಮಾಂಚಕ. ರನ್ ಮೆಷಿನ್ ಕಿಂಗ್ ಕೊಹ್ಲಿ ಇವರ ಒಟ್ಟು ಆಸ್ತಿ ಬರೋಬ್ಬರಿ 1,100 ಕೋಟಿ ರೂಪಾಯಿಗೂ ಹೆಚ್ಚು. ಮೈದಾನದಲ್ಲಿ ಅವರು ತೋರಿಸುವ ಅದೇ ಅಗ್ರೆಷನ್ ತಮ್ಮ ಬಿಸ್ನೆಸ್ನಲ್ಲೂ ತೋರಿಸ್ತಾರೆ. ಯುವ ಜನರ ಫೇವ್ರೇಟ್ ರಾಂಗ್ ಫ್ಯಾಷನ್ ಬ್ರ್ಯಾಂಡ್ ಒಂದೇ ವರ್ಷಕ್ಕೆ ಸುಮಾರು 240 ಕೋಟಿಗೂ ಹೆಚ್ಚು ಆದಾಯವನ್ನ ಗಳಿಸ್ತಾ ಇದೆ. ಇದರ ಜೊತೆಗೆ ನುವೆವಾ ಮತ್ತು 18 ಕಮ್ಯೂನ್ ನಂತಹ ಐಷಾರಾಮಿ ರೆಸ್ಟೋರೆಂಟ್ಗಳನ್ನ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸುಮಾರು 90 ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಚೀಸೆಲ್ ಫಿಟ್ನೆಸ್ ಸೆಂಟರ್ ಅನ್ನ ಸ್ಥಾಪಿಸಿ ಒಂದು ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ಇನ್ನು ಮೈದಾನದಲ್ಲಿ ಸದಾ ಕೂಲಾಗಿ ಇರುತ್ತಿದ್ದ MS ಧೋನಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಕೂಡ ಅಷ್ಟೇ ಶಾರ್ಪ್. 7 ಎಂಬ ಸ್ಪೋರ್ಟ್ಸ್ ಬ್ರ್ಯಾಂಡ್, ಖಾತಾ ಬುಕ್ ಮತ್ತು ಕಾರ್ಸ್ 24 ಮಾತ್ರವಲ್ಲದೆ ಇತ್ತೀಚೆಗೆ ಗರುಡ ಏರೋಸ್ಪೇಸ್ ಎಂಬ ಡ್ರೋನ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಧೋನಿಯವರ ಬೆಂಬಲವಿರುವ ಈ ಸ್ಟಾರ್ಟ್ಅಪ್ನ ಇಂದಿನ ಮೌಲ್ಯ ಬರೋಬ್ಬರಿ 2,500 ಕೋಟಿ ರೂಪಾಯಿ. ಅಷ್ಟೇ ಅಲ್ಲ, ತಮ್ಮ ತವರೂರು ರಾಂಚಿಯಲ್ಲಿ ಟ್ರ್ಯಾಕ್ಟರ್ ಏರಿ ಬೃಹತ್ ಸಾವಯವ ಕೃಷಿ ಮಾಡ್ತಾ ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸ್ತಾ ಇದ್ದಾರೆ. ಹಾಗೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಟ್ರೂ ಬ್ಲೂ ಫ್ಯಾಷನ್ ಬ್ರ್ಯಾಂಡ್ ಮತ್ತು ಸ್ಮ್ಯಾಶ್ ಎಂಟರ್ಟೈನ್ಮೆಂಟ್ನಲ್ಲಿ ಹೂಡಿಕೆ ಮಾಡಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದ್ದಾರೆ. ಅನ್ ಅಕಾಡೆಮಿ ಅಂತಹ ಎಜುಟೆಕ್ ಕಂಪನಿ ಹಾಗೂ ಸ್ಪಿನ್ನಿಯಲ್ಲೂ ಇವರ ಪಾಲಿದೆ. ಇವರ ಜೊತೆಗೆ ಕ್ಯಾನ್ಸರ್ ಗೆದ್ದು ಬಂದ ಯೋಧ ಯುವರಾಜ್ ಸಿಂಗ್ UV ಕ್ಯಾನ್ ವೆಂಚೂರ್ ಮೂಲಕ ಹೆಲ್ತಿಯನ್ಸ್ನಂತಹ 10 ಹೊಸ ಸ್ಟಾರ್ಟ್ಅಪ್ಗಳಿಗೆ ಬೆನ್ನೆಲುಬಾಗಿ ನಿಂತು ಯುವ ಉದ್ಯಮಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಈ ದಿಗ್ಗಜರಿಂದ ನಾವು ಕಲಿಯಬೇಕಾದ ಪಾಠ ಒಂದೇ: ಜೀವನದಲ್ಲಿ ಒಂದು ಕಡೆ ಸಕ್ಸಸ್ ಸಿಕ್ಕ ತಕ್ಷಣ ಕಂಫರ್ಟ್ ಝೋನ್ನಲ್ಲಿ ಕೂರಬಾರದು. ಮೈದಾನದ ಶಿಸ್ತು ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯ ನಮ್ಮ ವೃತ್ತಿ ಅಥವಾ ಬಿಸ್ನೆಸ್ನಲ್ಲೂ ಇದ್ದರೆ ಗೆಲುವು ಖಂಡಿತ.